PUC second, unit 11. So it's the prose. In the lesson it means Japan and Brazil through a traveler eye. So written by George Mikesh. So he was an artist. So he was born in 1992 up to 1987. So he was the first an artist. Then after he was a publisher with the writers, and after that they have that written in the publish. Illustrator and a journalist from Hungary. So he was born in Hungary. So Hungary ಅನ್ನೋ ಒಂದು ದೇಶದಲ್ಲಿ ಜನಿಸಿದಂತಹ ಒಬ್ಬ ಜಾರ್ಜ್ ಮಿಕಾಶ್. ಸೊ ಒಬ್ಬ ರೈಟರ್, ಒಬ್ಬ ಕಾದಂಬರಿಕಾರ ಆಗಿರ್ಬೋದು, ಒಬ್ಬ ಬರವಣಿಗರ ಆಗಿರ್ಬೋದು, ಒಬ್ಬ ಸಾಹಿತ್ಯಕಾರ ಆಗಿರಬಹುದು. ಸೊ ದ ಲಾಟ್ಸ್ ಆಫ್ ಟು ಸ್ಟಡಿ ವಿತ್ ದ ಲಾ ಅಂಡ್ ರಿಸೀವ್ಡ್ ಹಿಸ್ ಡಾಕ್ಟರೇಟ್ at Budapest University. So he was carried with the Budapest University to his received the doctorate. So he ಮಾಡಿದ ಈ ಬುಡಪೆಸ್ಟ್ ಅನ್ನೋ ಒಂದು ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದ. ಸೊ ಅದರ ಮಧ್ಯದಲ್ಲಿ his books include the Hungarian Revolution. ಸೊ ಇಟ್ ಮೀನ್ಸ್ ಆ ದೇಶದಲ್ಲಿ ಇದ್ದಂತಹ ಜನಪ್ರತಿಗಳ ಒಂದು ಏಕೀಕರಣ ಅಥವಾ ಒಂದು ಏಳಿಗೆ ಆಗಿರುವಂತಹ ದಿನಗಳ ಬಗ್ಗೆ ಬರೆದಂತಹ ಒಂದು ಪುಸ್ತಕ. ಯೂವರ್ ಅಲಾಸ್, ದ ಸೆಕೆಂಡ್ ಒನ್ ಈಸ್ ಯೂವರ್ ಅಲಾಸ್, ಶೇಕ್ಸ್ಪಿಯರ್ ಅಂಡ್ ಮೈಸೆಲ್ಫ್. ಸೊ ಶೇಕ್ಸ್ಪಿಯರ್ ಇದ್ದಂತಹ ಅವನ ಕಾದಂಬರಿಗಳನ್ನು ಆಧರಿಸಿಕೊಂಡು ಕೆಲವು ಅಂಶಗಳನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಇಟಲಿ ಫಾರ್ ಬಿಗಿನರ್ಸ್, how to be an artist, how to be inimitable, how to be artist and how to be an inimitable, how to scrape skies and how to tango, how to be an lion. So these are just because written with his books. ಈತನು ಬರೆದಂತಹ ಕೆಲವು ಪುಸ್ತಕಗಳನ್ನ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ಕೊಳ್ಳಿ ಯಾವುದು ಅಂತ ಗೊತ್ತಾಗುತ್ತೆ. These experts are chosen from the land of the rising and how to tango. So ಇಲ್ಲಿ ಜಾರ್ಜ್ ಮಿಕಾಸೆ is a very talented artist and he was also a great literature. ಒಬ್ಬ ಸಾಹಿತ್ಯದಲ್ಲಿ ಅತ್ಯಂತ ಹೆಸರನ್ನು ಪಡೆದಂತಹ ಒಬ್ಬ ಜಾರ್ಜ್ ಮಿಕಾಸೆನೂ ಕೂಡ. ಸೊ ಇಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದಾರೆ ಅಂದ್ರೆ, ಇನ್ ದಿಸ್ ಲೆಸನ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ಟು ಎ ಟ್ರಾವೆಲರ್, ಟು ಎ ಜರ್ನಿ, ಟು ಎ ಇನ್ ಇಂಡೋರ್ ಸ್ಟೋರಿ. ಸೊ ಇಟ್ಸ್ ಅ ಹೋಲ್ ದ ವರ್ಲ್ಡ್ ಟ್ರಾವೆಲಿಂಗ್. ಸೊ ಯಾರಿಗೆ ಇಷ್ಟ ಇಲ್ಲ? ಡು ಯು ಲೈಕ್ ದಟ್ ಟ್ರಾವೆಲಿಂಗ್? ಸೊ ನಿಮಗೂ ಕೂಡ ಟ್ರಾವೆಲ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಸೊ ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಇಲ್ಲಿ ಕರ್ಕೊಂಡು ಹೋಗ್ಬೇಕು, ಹಾಗೆ ಹೀಗೆ ಅಂತ ನೀವು ಹೇಳ್ತಿರಲ್ಲ. ಸೊ ಅದು ನಿಮಗೆ ಇಷ್ಟ ಅಲ್ವಾ? ಸೊ ಡು ಯು ಲೈಕ್ ದಟ್ ಟ್ರಾವೆಲರ್? ಸೊ ಲೈಕ್ ಇನ್ ಜಾರ್ಜ್ ಮಿಕಾಸ್, ಇನ್ ದಿಸ್ ಸ್ಟೋರಿ he went to Japan and Brazil with a traveler eye. ಸೊ ಅವನ ಕಣ್ಣುಗಳಲ್ಲಿ ಕಂಡಿರುವಂತಹ ದೇಶಗಳು ಒಂದು ಜಪಾನ್ ಮತ್ತೊಂದು ಬ್ರಾಜಿಲ್. ಸೊ ದೇರ್ ಈಸ್ 2 countries. It is a beautiful countries. ಆ ದೇಶಗಳು ಸುಂದರವಾದಂತಹ ದೇಶಗಳು. ಆ ದೇಶಕ್ಕೆ ಈತೇನ್ ಮಾಡ್ತಾನೆ, ಭೇಟಿಯನ್ನು ಕೊಟ್ಟು ಬಂದಿರ್ತಾನೆ. ಸೊ ಯು ಹ್ಯಾವ್ ಟು ಮೀಟ್ ದಟ್ ಜಪಾನ್ ಅಂಡ್ ಬ್ರೆಜಿಲ್. ಆ ಎರಡು ದೇಶದಲ್ಲಿ ಕಂಡಂತಹ ಅನುಭವಗಳನ್ನ he was to conduct to the country. ಆ ದೇಶದಲ್ಲಿ ಕಂಡಂತಹ ಅನುಭವಗಳನ್ನ ಇಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದಾನೆ. ಸೊ ಆ ಒಂದು ಹಂಚಿಕೊಳ್ಳುವಂತಹ ಒಂದು ದಿನಗಳನ್ನ ಇಲ್ಲಿ ನಿಮಗೆ ಬರ್ಕೊಟ್ಟಿದ್ದಾನೆ. ಸೊ ಯಾವ ರೀತಿ ನಾನು ಹೋಗಿ ಬಂದಂತಹ ದಿನಗಳು, ಅಲ್ಲಿರುವಂತಹ ಜಪಾನೀಸ್ ಹೇಗೆ, ಅಲ್ಲಿರುವಂತಹ ಬ್ರೆಜಿಲಿನ ಜನರು ಹೇಗೆ, ಅವರ ವರ್ತನೆ ಹೇಗೆ. ಸೊ ವೆನ್ you go to somewhere in the places, then
The peoples are to cunning. ಸೊ ನಿಮ್ಮನ್ನ ಚಾಣಾಕ್ಷದಿಂದ ಕೂತಿರ್ತಾರೆ. ಯಾವ ಇವನು, ಎಲ್ಲಿಂದ ಬಂದಿದ್ದಾನೆ, ಏನ್ ಮಾಡ್ತಾನೆ ಇವನು ಅನ್ನೋದು ವಿಚಾರವನ್ನ ಕಾಣ್ತಿರ್ತೈತಿ ನಾವು ಬೇರೆ ದೇಶಕ್ಕೆ ಹೋದಾಗ. ಸೊ ಬೇರೆ ದೇಶ ಯಾಕೆ, ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ, ಒಂದು ಸಿಟಿಯಿಂದ ಒಂದು ಸಿಟಿಗೆ, ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಹೋದಾಗಲೇ ಅದರ ಅನುಭವನೇ ಬೇರೆ ಆಗಿರುತ್ತೆ. ಅಂಥದ್ರಲ್ಲಿ ನೀವು ದೇಶಕ್ಕೆ ಹೋದಾಗ ಹೆಂಗಾಗುತ್ತೆ ಅಲ್ವಾ? ಸೊ ಅದನ್ನೇ ಈಗ ನಮಗೆ ಕೊಡ್ತಾನೆ, ಒಂದು ತಮಾಷೆಯ ಮುಖಾಂತರ ಒಂದು ಸಾಹಿತ್ಯವನ್ನು ಬರ್ಕೊಂಡು ಹೋಗ್ತಾನೆ. ಸೊ ಅದನ್ನ ಈಗ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಲೆಟ್ಸ್ ಸ್ಟಾರ್ಟ್ ವಿತ್ ಪ್ರೀ-ರೀಡಿಂಗ್ ಆಕ್ಟಿವಿಟೀಸ್. ಸೊ ನೀವೆಲ್ಲರೂ ಇಲ್ಲೇ ಕೂತ್ಕೊಂಡಿದ್ರೆ ಒಂದು ಆಕ್ಟಿವಿಟೀಸ್ ಅನ್ನ ಡಿಸ್ಕಷನ್ ಮಾಡಬಹುದಾಗಿತ್ತು. ಬಟ್ ಡಿಸ್ಕಷನ್ ಮಾಡಕ್ಕೆ ನೀವಿಲ್ಲ, ನಾನು ಮೊಬೈಲ್ ಮುಖಾಂತರ ಹೇಳಬೇಕು, ನಾನೇ ಪ್ರಶ್ನೆ ಹಾಕೋ ನಾನೇ ಉತ್ತರ ಹಾಕೋಬೇಕಾಗಿತ್ತು ಪರಿಸ್ಥಿತಿ. ಓಕೆ, ದಿಸ್ ಇಸ್ ಕೋವಿಡ್, ಏನ್ ಮಾಡಬೇಕು ಬರಲ್ಲ. ಸೊ ದ ಫಸ್ಟ್ ಒನ್ ಈಸ್, ಡು ಯು ಲೈಕ್ ಟ್ರಾವೆಲಿಂಗ್? ಡಸ್ ಇಟ್ ಎನ್ಹಾನ್ಸ್ ಒನ್ಸ್ ಮೆಂಟಲ್ ಹಾರಿಜನ್? ಸೊ ನಾವು ಡಿಯರ್ ಸ್ಟೂಡೆಂಟ್ಸ್, ಸೊ ಡು ಯು ಲೈಕ್ ದಟ್ ಟ್ರಾವೆಲಿಂಗ್? ನಿಮಗೆ ಈ ಟ್ರಾವೆಲ್ ಮಾಡೋದು ಅಂದ್ರೆ ಈ ಬೈಕಲ್ಲಿ ಆಗಿರ್ಬೋದು, ಅಥವಾ ಬಸ್ಸಲ್ಲಿ ಆಗಿರ್ಬೋದು, ಅಥವಾ ಟ್ರೈನಲ್ಲಿ ಆಗಿರ್ಬೋದು, ಅಥವಾ ಪ್ಲೇನ್ ಅಲ್ಲಿ ಆಗಿರ್ಬೋದು, ವಾಟ್ ಎವರ್ ಯು ರೈಡ್ ವಿತ್ ಟ್ರಾವೆಲ್, ಆರ್ ಇನ್ ಟ್ರಾವೆಲಿಂಗ್ ವಿತ್ ಒನ್ ಹಾರಿಜೆಂಟಲ್, ವಿತ್ ಅ ಮೆಂಟಲ್ ಹಾರಿಜೆಂಟಲ್, ಇನ್ ದ ಸಿಟಿ, ಇನ್ ದ ವಿಲೇಜ್, ಇನ್ ದ ಕಂಟ್ರಿ, ಇನ್ ದ ಡಿಸ್ಟ್ರಿಕ್ಟ್, ವಾಟ್ ಎವರ್. ಸೊ ನೀವು ಹೋದಂತಹ ಒಂದು ಯಾವ್ದಾದ್ರು ಒಂದು ದೇಶನೋ, ಯಾವ್ದಾದ್ರು ಒಂದು ರಾಜ್ಯನೋ, ಅಲ್ಲಿ ಹೋದಾಗ, ಇಲ್ಲಿಂದ ಅಲ್ಲಿಗೆ ಹೋದಾಗ, ಸೊ ಅಲ್ಲಿ ಹೇಳ್ತಾನೆ, ಡಸ್ ಇಟ್ ಎನ್ಹ್ಯಾನ್ಸ್? ಒಂದು ವಿಚಿತ್ರವಾದಂತಹ ಘಟನೆಗಳು ನಡೀತಿರ್ತಾವೆ ನಿಮಗೆ ಇಲ್ಲಿ. ಬಿಕಾಸ್ ಯಾಕೆ ಹೇಳಿ, ಅಲ್ಲಿ ಇರುವಂತಹ ಒಂದು ಕ್ಲೈಮೇಟ್, ಅಲ್ಲಿರುವಂತಹ ಜನರು, ಅಲ್ಲಿರುವಂತಹ ಭಾಷೆ, ಅಲ್ಲಿರುವಂತಹ ಫುಡ್, ಇದೆಲ್ಲ ಏನಾಗುತ್ತೆ, ಚೇಂಜ್ ಅನ್ಸ್ಬಿಡುತ್ತೆ. ಸೊ ದಟ್ ಈಸ್ ದ ಎನ್ಹಾನ್ಸ್ ಟು ಮೆಂಟಲ್ ಹಾರಿಜನ್. ಅಂಥವು ಏನಾದರೂ ಸಿಚುವೇಶನ್ಗಳು ನಿಮ್ಮ ಜೀವನದಲ್ಲಿ ಏನಾದರೂ ನಡೆದಿದ್ದಾವ, ಹೋಗಿರುವಂಥ ಅನುಭವಗಳು ನಡೆದಿದ್ದಾವ ಅಂತ ಇಲ್ಲಿ ಫಸ್ಟ್ ಪ್ರಶ್ನೆನ ಕೇಳ್ತಾ ಇದ್ದೇನೆ. ನೀವು ಇಲ್ಲಿದ್ದರೆ ಒಬ್ಬೊಬ್ಬರೇ ಯಾರಾದರೂ ಉತ್ತರಗಳನ್ನು ಹೇಳಲಿಕ್ಕೆ ಬರ್ತಿತ್ತು. ಲೆಟ್ ಇಟ್. ಇನ್ ಸೆಕೆಂಡ್ ಒನ್, ವಿಚ್ ಆಫ್ ಅವರ್ ಬಿಹೇವಿಯರ್ gestured do you think appears strange to a foreign visitor? So I ask to you, dear students, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತಿದ್ದೀನಿ. ವಿಚ್ ಆಫ್ ಅವರ್ ಬಿಹೇವಿಯರ್, ನಿಮ್ಮ ನಡತೆ, ನಿಮ್ಮ ನುಡಿ, ಯಾರು ಬಂದಾಗ ಗೆಸ್ಚರ್, ಯಾರಾದರೂ ಒಬ್ಬ ಬೇರೆ ದೇಶದಿಂದ ಅಥವಾ ಬೇರೆ ರಾಜ್ಯದಿಂದ ಅಥವಾ ಬೇರೆ ಹಳ್ಳಿಯಿಂದ ಬಂದಂತಹ ಒಬ್ಬ ಅತಿಥಿ ನಿಮ್ಮ ಎದುರುಗಡೆ ನಿಂತುಕೊಂಡಾಗ, ಅಥವಾ ಯು ಥಿಂಕ್ ಅಪಿಯರ್, ನಿಮಗೆ ಒಬ್ಬ ಯಾರೋ ಒಬ್ಬ ಹೊರ ದೇಶದಿಂದ ಬಂದಂತಹ ಒಬ್ಬ ವ್ಯಕ್ತಿ ನಿಮ್ಮ ದೇಶಕ್ಕೆ ಬಂದು ವಾಸ ಮಾಡ್ತಿರ್ತಾನೆ, ಅಥವಾ ಅದರ ಬಗ್ಗೆ ತಿಳ್ಕೊಳ್ಳೋಕೆ ಅಲ್ಲಿಂದ ಇಲ್ಲಿಗೆ ಬಂದಿರ್ತಾನೆ. ಸ್ಟ್ರೇಂಜ್ ಟು ಎ ಫಾರಿನ್ ವಿಸಿಟರ್. ಸೊ ಯಾರಾದರೂ ಒಬ್ಬ ಹೊರಗಿನ ದೇಶದವನು ಬಂದಾಗ ಆ ದೇಶದ ಜೊತೆಗೆ ನೀವು ಯಾವ ರೀತಿ ಒಂದು ವರ್ತನೆ ಮಾಡ್ಕೊತೀರಾ? ಯಾವ ರೀತಿ ವರ್ತನೆ ಮಾಡ್ತೀರಾ ಅಂತಂದ್ರೆ, ನಿಮ್ಮನ್ನ ಈ ಹಂಪಿ, ಐಹೊಳೆ ಅಲ್ಲೇನಾದರೂ ನಿಮ್ಮನ್ನ ವಿಸಿಟಿಗೆ ಅಥವಾ ಪ್ರವಾಸಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿರುವಂತ ಯಾರೋ ಒಬ್ರು ಬಂದಾಗ ಅವರನ್ನು ನೋಡಿ ಅಸಹ್ಯ ತರ ಮಾಡೋದು, ಅವರನ್ನ ಕಾಡಿಸೋದು, ಅವನಿಲ್ಲಿ ಕೆಂಪಿದಾನ, ಮಗ್ಗೆದಂಗದಾನ, ಅವನ ಅಂತಾನು ನಿಂತಾನ್ಲೆ ಅಂತ ಕಾಡಿಸ್ಕೊಂಡು ಅವನನ್ನು ಹೀಯಾಳಿಸಿ ನೀವು ನಕ್ಕು ಮನೆಗೆ ಬರ್ತೀರಾ. This is your fact. This is the thing about with the visitors, with the traveling to throw a eye. ನಮ್ಮ ಸುತ್ತಲೂ ಕಾಣಿಸುತ್ತಿರ್ತಾ ಇದೆ ನಾವು ಹೋಗಿ ಬಂದಿರುವಂತ ಪ್ರದೇಶ, ನಮ್ಮ ವಾಸಸ್ಥಳ, ಅದರ ಬಗ್ಗೆ ಒಂದು ಮಾಹಿತಿಯನ್ನ ನಿಮ್ಗೆ ಏನಾದರೂ ಗೊತ್ತಿದೆಯಾ ಅಂತ ಮಾಡಿರುವಂತಹ ಗುಣಗಳು ನಿಮ್ಮಲ್ಲಿದಾವ ಅಂತ ಕೇಳ್ತಿದ್ದಾನೆ. ಡೂ ಯು ಥಿಂಕ್ ಲಿವಿಂಗ್ ಇನ್ ಎ ಫಾರಿನ್ ಸಿಟಿ, ನೀವೇ ಯು ಗೋ ಟು ದ ಫಾರಿನ್ ವಿತ್ ಲಿವಿಂಗ್ ಇನ್ ಅ ಸಿಟಿ, ಅಲ್ಲೇ ವಾಸ ಮಾಡಲಿಕ್ಕೆ ಏನ್ ಮಾಡಿರ್ತೀರಾ? ಫಾರಿನ್ ಹೋಗಿರ್ತೀರಾ. ವಿಸಿಟಿಂಗ್ ಎ ಫಾರಿನ್ ಕಂಟ್ರಿ ಮೇಕ್ಸ್ ಅಸ್ ಅವೇರ್ ಆಫ್ ಅವರ್ ಓನ್ ಕಲ್ಚರ್. ಸಪೋಸ್ ನೀವು ಹುಟ್ಟಿರುವಂತಹ ದೇಶ ಭಾರತ, ಸೊ ಯು ಬಾರ್ನ್ ಇನ್ ಇಂಡಿಯಾ. ಆಫ್ಟರ್ ದಟ್ ಯು ವಿಲ್ ಸೆಟಲ್ಡ್ ದಟ್ foreign city like America, North Korea, so South Korea, so like that, England, whatever. You go to the foreign, then after that you will be
write the visiting foreign to country makes us aware of our own culture. ನಮ್ಮ ಸಂಸ್ಕೃತಿನ ನೀವು ಅಲ್ಲಿ ಕಲಿಸ್ಲಿಕ್ಕೆ ಇಷ್ಟಪಡ್ತೀರಾ? ಅವರಿಗೆ ಸರ್ ಏನ್ ಹೇಳ್ತೀರಾ ಸರ್ ನೀವು? ನಾವೀಗ ಆಲ್ರೆಡಿ ನಮ್ಮ ಸಂಸ್ಕೃತಿನೇ ಹಾಳು ಮಾಡ್ಬಿಟ್ಟಿದ್ದೀವಿ, ಇನ್ನು ಇಲ್ಲಿರೋ ಸಂಸ್ಕೃತಿ ತಗೊಂಡೋಗಿ ನಾವು ಅಲ್ಲಿ ಹೋಗಿ ಹೇಳಿಕ್ಕಾಗತ್ತಾ? ದಿಸ್ ಇಸ್ ಅ ಶೇಮ್ಲೆಸ್. ಯಾಕಂದ್ರೆ ನಮ್ಮ ಜಗತ್ತು, ನಮ್ಮ ದೇಶ, ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನ ನಾವು ಬೇರೆಯವರಿಗೆ ಕಲಿಸ್ಬರ್ಬೇಕು. ಅಲ್ಲಿರುವಂತಹ ಉಡುಗೆ ಆಗಿರ್ಬೋದು, ತೊಡುಗೆ ಆಗಿರ್ಬೋದು, ಅದನ್ನ ನೀವು ಇಲ್ಲಿ ಮಾಡ್ತಿದ್ದೀರಾ ಅಲ್ವಾ? ನೀವು ನಿಮ್ಮ ಸಂಸ್ಕೃತಿನ ನೀವು ಅಲ್ಲಿ ಹೋಗಿ ಕಲಿಸ್ಬನ್ನಿ. ಸೊ ದಟ್ ಈಸ್ ದ ಮೇನ್ ಥಿಂಗ್ ವಿತ್ ಅ ಟ್ರಾವೆಲಿಂಗ್. ಸುಮ್ಮನೆ ನಾನು ಹೋದೆ, ನೋಡಿದೆ, ಬಂದೆ ಅನ್ನೋ ಜೀವನ ಅಲ್ಲ ಅಂತ ಇಲ್ಲಿ ನಾನಲ್ಲ, ಜಾರ್ಜ್ ಮಿಗಾಸ್ ಹೇಳ್ತಾ ಇದ್ದಾನೆ. ಇಲ್ಲಿ ನೀವು ಹೋಗಿರುವಂತಹ ಆ ದೇಶಕ್ಕೆ ಅಲ್ಲಿ ನಿಮ್ಮ ಸಂಸ್ಕೃತಿ, ನಿಮ್ಮ ಬಿಹೇವಿಯರ್ ಅದನ್ನು ನೀವು ತೋರಿಸಿ ಬನ್ನಿ, ಕೊಟ್ಟು ಬನ್ನಿ, ಅದು ನಿಮ್ಮ ಜೀವನ ಅಂತ ಇಲ್ಲಿ ಜಾರ್ಜ್ ಮಿಗಾಸೆ ತನ್ನ ಒಂದು ಪ್ರೀ ರೀಡಿಂಗ್ ಅಲ್ಲಿ ಆಕ್ಟಿವಿಟೀಸ್ ಅಲ್ಲಿ ಸಮ್ ಕ್ವಶನ್ಸ್ ಅನ್ನ ಕೇಳ್ತಾನೆ. ಅದಕ್ಕೆ ಉತ್ತರ ಹೇಳಲಿಕ್ಕೆ ನೀವು ಇಲ್ಲ ಯಾರು. ಇಟ್ಸ್ ಲೆಟ್ ಇಟ್ ಮಿ ವೆನ್ ಐ ಸಾಂಗ್ ಅದು ಸ್ಟಾರ್ಟ್ ಆದ್ಮೇಲೆ ನೋಡೋಣ, ಕೇಳೋಣ ಕಾಲೇಜ್. ಸೊ ನೋಟ್ ಆನ್ ಟ್ರಾವೆಲ್ ರೈಟಿಂಗ್. ಸೊ ಒಂದು ಡೈರಿಯನ್ನು ತಗೋತಾನೆ, ಡೈರಿಯನ್ನು ತಗೊಂಡು ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ. ಆ ಡೈರಿಯಲ್ಲಿ ಬರಿತಾ ಹೋಗ್ತಾನೆ. ಈಗ ಯಾರು? ಜಾರ್ಜ್ ಮಿಗಾಸೆ. ಜಪಾನ್ ಅಂಡ್ ಬ್ರೆಜಿಲ್ ಹೋಗಿರುವಂತ ಅನುಭವನ ಅದನ್ನ ಇಲ್ಲಿಗ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ನೋಟ್ ಆನ್ ಟ್ರಾವೆಲ್ ರೈಟಿಂಗ್. ಟ್ರಾವೆಲ್ ರೈಟಿಂಗ್ ಈಸ್ ಅಬೌಟ್ writing one's experience. The travel writing is about one's experience of traveling and visiting alien places. So when you will go to some places, then after you will write some experience with the alien places. ಯಾವುದೋ ಒಂದು ಪ್ರದೇಶಕ್ಕೆ ನೀವು ಹೋದಾಗ ಅಲ್ಲಿರುವಂತಹ ಒಂದು ಏನೂ ಗೊತ್ತಿದೆ ಇರುವಂತದ್ದನ್ನ ನೀವು ಬರಿತಾ ಹೋಗ್ತೀರಾ. ಈಗ ಅಂತ ಬರಿತಾ ಇದ್ದಾನೆ, ಈಗ ಬರಿತದ್ದನ್ನು ಹೇಳ್ತಿದ್ದೀನಿ. ಸೊ ಟ್ರಾವೆಲಿಂಗ್ ಇಸ್ ಅ ರೈಟಿಂಗ್ ಈಸ್ ಅಬೌಟ್ ದ ಒನ್ಸ್ ಎಕ್ಸ್ಪೀರಿಯನ್ಸ್ ಆಫ್ ಟ್ರಾವೆಲಿಂಗ್ ಅಂಡ್ ವಿಸಿಟಿಂಗ್ ಅಲೈನ್ ಪ್ಲೇಸಸ್. ಆಸ್ ಎ ಜನರ್ ಆಫ್ ರೈಟಿಂಗ್, it is as old as a second century. ಸೊ ನೋಡಿ, ತನ್ನ ಅನುಭವಗಳನ್ನ ಬರೆಯುವುದನ್ನ ಮನುಷ್ಯನಿಗೆ ಗೊತ್ತಾಗಿರೋದು ಯಾವಾಗಂದ್ರೆ ಎರಡನೇ ಶತಮಾನದಲ್ಲಿನೇ ಒಂದು ಟ್ರಾವೆಲಿಂಗ್ ರೈಟಿಂಗ್ ಅನ್ನ ಬರಿತಾ ಹೋಗೋದು. ನೀವೆಲ್ಲ ಈಗ ಬರೀತಿರಲ್ಲ ನಿಮ್ಮ ಅನುಭವಗಳನ್ನ. ಸೊ ನಾನು ಹಾಗಿದ್ದೆ, ನಾನು ಹೀಗಿದ್ದೆ ಅಂತ ಬರೀತಿರಲ್ಲ. ಸೊ ಅದನ್ನ ಎರಡನೇ ಶತಮಾನದಲ್ಲಿದ್ದಾಗಲೇ ಇದರ ಅನುಭವ ಅರ್ತ್ಕೊಂಡಿದ್ದಂತೆ ಅಲ್ಲಿರುವ ಅವಾಗಿನ ಜನರನ್ನೇ. ಸೊ ಈಗ ಇದು ತೊಡಲ್ಲ. ಸೊ ರೈಟಿಂಗ್ ಇಟ್ ಈಸ್ ಇನ್ ಅ ಓಲ್ಡ್ ಸೆಕೆಂಡ್ ಸೆಂಚುರಿ ವೆನ್ ಎ ಟ್ರಾವೆಲರ್ ಟು ಗ್ರೀಸ್ ರೆಕಾರ್ಡೆಡ್ their experience in the form of a diary. ಗ್ರೀಸ್ ದೇಶದವರು ಇದನ್ನು ಎರಡನೇ ಶತಮಾನದಲ್ಲಿ ಕಂಡುಹಿಡಿದ್ರು. ಆ ಸಂದರ್ಭದಲ್ಲಿನೇ ಅವರು ಸಾಕಷ್ಟು ಬರವಣಿಗೆಗಳನ್ನು ಬರೀತಾ ಇದ್ರಂತೆ. ಯಾವುದರಲ್ಲಿ? ಟು ಗೋ ಟು ದ ಟ್ರಾವೆಲಿಂಗ್. ಆ ಹೋದಂತಹ ಬೇರೆ ಪ್ರದೇಶಕ್ಕೆ ಹೋಗಿರ್ತಾರಲ್ಲ, ಹೋದಂತಹ ಅನುಭವಗಳನ್ನ ತನ್ನ ಡೈರಿಯಲ್ಲಿ ಬರಿತಾ ರೆಕಾರ್ಡ್ ಮಾಡಿದ್ರಂತೆ ಇವರು ಬೇರೆ ಕಡೆ ಹೋಗಿರುವಂತಹ ಪ್ರದೇಶಗಳಿಗೆ. ಆದ್ರೆ ನಾವೇನ್ ಮಾಡ್ತೀವಿ? ನಾವೇ ಈಗ ಯಾವುದೋ ಒಂದು ಪ್ರದೇಶಕ್ಕೆ ಹೋಗ್ಬೇಕಂತಂದ್ರೆ ನಮ್ಮ ಕೆಲಸ ಅದಲ್ಲ, ನಾವು ಹೋಗಿರೋ ಕೆಲಸನೇ ಬೇರೆ ಇರ್ತೈತಿ ನಮ್ದು ಅಲ್ವಾ? ನಾವು ಅಂತವನ್ನೆಲ್ಲ ಬರೆಯಲ್ಲ, ನಮ್ಗೆ ಅಂತಂದ್ರೆ ಅವಶ್ಯಕತೆನೂ ಇಲ್ಲ. ಹೋದೆ, ಸೆಲ್ಫಿ, ಕುಲ್ಪಿ ತಿಂದು ಬರೋದು ಅಷ್ಟೇ ಕೆಲಸ ಅಂತಾನೆ. ಇವೆರಡು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದನ್ನ ಹೇಳ್ತಾರೆ ನಾನು ಇಂಥ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾರೆ. When the invention of a new techniques of a navigation and sea oaks during the 9th and 10th century. ನೋಡಿ, 9 ಮತ್ತು 10ನೇ ಶತಮಾನದಲ್ಲಿ ಒಂದು ಟೆಕ್ನಾಲಜಿ ಉದ್ಭವ ಆಗುತ್ತೆ. ಏನ್ ಟೆಕ್ನಾಲಜಿ ಉದ್ಭವ ಆಗುತ್ತೆ? ವಾಸ್ಕೋ ಡಿ ಗಾಮ ಸಮುದ್ರಯಾನದ ಮುಖಾಂತರ ಭಾರತವನ್ನು ಪ್ರವೇಶಿಸಿದನು ಅಲ್ವಾ? ಅದೇ ತರ ಮಾರ್ಗಗಳನ್ನ ಕಂಡುಹಿಡಿಯಲಿಕ್ಕೆ ನಾವು ಏನ್ ಮಾಡ್ತಿದ್ವಿ? ನ್ಯಾವಿಗೇಷನ್ ಅಂಡ್ ಸಿ ಓಕ್ಸ್. ಸೊ ನ್ಯಾವಿಗೇಷನ್ ಅದರ ಮುಖಾಂತರ ಏನ್ ಮಾಡ್ತೀವಿ? ಪ್ರಯಾಣವನ್ನು ಬೆಳೆಸ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ. ಈಗೆಲ್ಲ ಏನಾಗಿದೆ?
ಅಂಗೈಯಲ್ಲಿ ಮೊಬೈಲ್ ಮ್ಯಾಪ್, ಸೊ ಟಕ್ 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 ಇದನ್ನು ಹೊಡಿತೀರ ಪ್ಲೇಸ್, ಸೊ ಈ ಗೋ ಟು ಗೋ 20 meters ಎಲ್ಲವನ್ನು ತೋರಿಸ್ಬಿಡುತ್ತೆ ಈಗ. ಆದರೆ ಆ ಸಂದರ್ಭದಲ್ಲಿ ಏನೂ ಇರಲಿಲ್ಲ ಟೆಕ್ನಾಲಜಿ. ವೆನ್ ದ ಇನ್ವೆನ್ಷನ್ ಆಫ್ ದ ಟೆಕ್ನಾಲಜೀಸ್ ಇನ್ 9th and 10th 9 ಮತ್ತು 10ನೇ ಶತಮಾನದಲ್ಲಿ ಇಂಥ ಒಂದು ಈ ಒಂದು ಬೇರೆ ಬೇರೆ ದೇಶದವರು ಕಂಡು ಹಿಡಿದ್ಬಿಟ್ಟಿದ್ರು ಆಲ್ರೆಡಿ. ನಾವು ಈಗ ಕಂಡು ಹಿಡಿದ್ರೆ ನೋಡೋಲ್ಲ ಹೇಳ್ತಾರೆ. Travel writing became popular as more number of people began to explore new places on the globe. ನೋಡಿ, ಬೇರೆ 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 ಪ್ರದೇಶಗಳನ್ನ ಕಂಡುಹಿಡಿತಾ ಹೋದ್ರು. ವಾಸ್ಕೋ ಡಿ ಗಾಮನಿಗೆ ಭಾರತದ ಮಾರ್ಗವನ್ನೇ ಗೊತ್ತಿರಲಿಲ್ಲ. ಆಗಲೂ ಅವನು ಭಾರತಕ್ಕೆ ಹೇಗೆ ಬಂದ? ತನ್ನ ಸಮುದ್ರಯಾನದ ಮುಖಾಂತರ, ನ್ಯಾವಿಗೇಷನ್ ಮುಖಾಂತರ ಇಡೀ ಜಗತ್ತನ್ನು ಸುತ್ತಲ್ಲ, ಎಲ್ಲ ದೇಶಗಳನ್ನು ಸುತ್ತಲ್ಲ. ಆ ಒಂದು ಗ್ಲೋಬಲ್ ನೋಡಿದ್ರಲ್ಲ, ಆ ಗ್ಲೋಬಲ್ ಯಾವ ದೇಶಗಳಿದೆ ಎಲ್ಲವನ್ನು ನೋಡ್ಕೊಂಡ್ಬಿಟ್ಟ ಅವನು. ಅದನ್ನ ಹೇಳ್ತಾರೆ, ಸೂನ್ ಸಚ್ ಎ ಟ್ರಿಪ್ಸ್ ಸ್ಟಾರ್ಟೆಡ್ ಗೆಟಿಂಗ್ ಎ ರಾಯಲ್ ಪ್ಯಾಟ್ರೇಂಜ್ ಅಂಡ್ ಸಪೋರ್ಟ್. ಸೊ ನೋಡಿ, ದ ಫಸ್ಟ್ ಥಿಂಗ್ ಅಬೌಟ್ ವೆನ್ ಯು ವಿಲ್ ಗೋ ಟು ಟ್ರಾವೆಲಿಂಗ್, ಫಸ್ಟ್ ಥಿಂಕ್ ವಿತ್ ದ ಪ್ಯಾಟ್ರೇಂಜ್. ಒಂದು ನಾವು ಯಾವಾಗಲೂ ಕೂಡ ಒಂದು ಜರ್ನಿ ಮಾಡಬೇಕಂದ್ರೆ ಜರ್ನಿನ ಸುಮ್ಮನೆ ಮಾಡಿರೋದಲ್ಲ, ಇಟ್ ಇಸ್ ಎನ್ ಅ ಪ್ಲ್ಯಾನ್. ನಾವು ಪ್ಲ್ಯಾನ್ ಮಾಡಿಕೊಂಡು ಜರ್ನಿ ಮಾಡ್ತಿರ್ತೇವೆ. ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ಪ್ರದೇಶಕ್ಕೆ 2 ದಿನ ಟ್ರಿಪ್ ಹೋಗಬೇಕಾಗಿರುತ್ತೆ ಅಂದ್ಕೊಳ್ಳಿ. ಸೊ 2 ದಿನ ಟ್ರಿಪ್ ಹಾಗೆ ಹೋಗಲ್ವಲ್ಲ, ನಾವೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿ ಏನಿದೆ, ಅಲ್ಲಿ ಯಾವ ಪ್ಲೇಸ್ ಇದೆ, ಆ ಪ್ಲೇಸ್ದಲ್ಲಿ ನಾವು ಉಳ್ಕೊಳ್ಳೋಕ್ಕೆ ಒಂದು ವಸತಿ, ದಟ್ ಈಸ್ ದ ರಾಯಲ್ ಪ್ಯಾಟ್ರೇಜ್. ವಿಶ್ರಾಂತಿ ಪಡೀಲಿಕ್ಕೆ ಒಂದು ಜಾಗ ಬೇಕಲ್ವಾ, ಆ ಜಾಗನ ಫಸ್ಟ್ ಕಂಡುಹಿಡ್ಕೋಬೇಕು ನಾವು. ಅದು ಮೇನ್ ಅಂತ ಹೇಳ್ತಾನೆ ಇಲ್ಲಿ. ಅಂಡ್ ಸಪೋರ್ಟ್, ಅಲ್ಲಿರುವಂತಹ ಜನರ ಒಂದು ಸಪೋರ್ಟ್ ನಮಗೆ ಬೇಕಾಗಿರುತ್ತೆ, ಅವಶ್ಯಕತೆ, ಅದು ಬಹಳ ಮುಖ್ಯವಾಗಿರುವಂತಹ ಪಾತ್ರ ಅಂತ ಹೇಳ್ತಾನೆ. ನ್ಯೂ ಅಡ್ವೆಂಚರ್ಸ್ ಅಂಡ್ ವರ್ಕ್ಸ್ ವೇರ್ ಈವನ್ ಕಮಿಷನ್ಡ್. ಸೊ ಬೇರೆ 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 ಅಡ್ವೆಂಚರ್ಸ್ಗಳ ಸಾಹಸಮಯವಾಗಿರುವಂತಹ ಕೆಲವೊಂದು ಟ್ರಾವೆಲಿಂಗ್ ಮಾಡುವಂತಹ ಅನುಭವಗಳು ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾನೆ. ಅಂಡ್ ವರ್ಕ್ಸ್ ವೇರ್ ಈವನ್ ಕಮಿಷನ್ಡ್. Thus, travel writing is ceased to be just a description of a new place born out of a curiosity and gained a political overstone. ನೋಡಿ, ನಾವೀಗ ಬೇರೆ ದೇಶಕ್ಕೋ ಅಥವಾ ಬೇರೆ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಅಲ್ಲಿರುವಂಥದ್ದನ್ನು ಫಸ್ಟ್ ಏನು ತಿಳ್ಕೊಂತಿದ್ದೇವೆ ಅಂದರೆ ಅಲ್ಲಿರುವಂತಹ ವಾತಾವರಣ, ಅಲ್ಲಿರುವಂತಹ ಪೊಲಿಟಿಕಲ್, ಅಲ್ಲಿರುವಂತಹ ಡಿಸ್ಕ್ರಿಪ್ಷನ್ ಆಫ್ ಎ ನ್ಯೂ ಬಾರ್ನ್. ಸೊ ಅಲ್ಲಿ ಹುಟ್ಟಿರುವಂತಹ ಅದರ ಅನುಭವ. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ರಾಣೆಬೆನ್ನೂರಲ್ಲಿ ಅಂತಾನೆ ಇದ್ದೇವೆ ಅಂತ ಅನ್ಕೊಳ್ಳಿ. ನಾವು ಈ ಊರು ಬಿಟ್ಟು ಬೇರೆ ಊರನ್ನ ಹೋಗೋಕೆ ಇಷ್ಟಪಡಲ್ಲ. ನಾವು ಇಲ್ಲೇ ಎದ್ರು ಬಿದ್ರು ಇಲ್ಲೇ, ನಮ್ಮ ಹುಟ್ಟು ಇಲ್ಲೇ, ಸಾವು ಇಲ್ಲೇ, ನಾವು ಇಲ್ಲೇ ವಿವರಣೆ ಕೊಡೋರು. ನಾವು ಬೇರೆ ಕಡೆಗೆ ಇದ್ದು ನಮ್ಮ ಜೀವನ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗೆ ಆ ಒಂದು ಅಟ್ಯಾಚ್ಮೆಂಟ್ ಇರುತ್ತಲ್ಲ, ದಟ್ ಈಸ್ ದ ಮೇನ್ ಥಿಂಗ್ ಅಂತ ಹೇಳ್ತಾನೆ ಇಲ್ಲಿ. ಸೊ ಆ ಒಂದು ಅಟ್ಯಾಚ್ಮೆಂಟ್ ನಮ್ಮ ದೇಶದಲ್ಲಿ ಬಹಳ ಇದೆ ಅಂತ ಹೇಳ್ತಾನೆ ಇಲ್ಲಿ. ದೆನ್ ನೌ ಈವನ್ ಆಫ್ಟರ್ ಮಚ್ ಆಫ್ ದ ಅರ್ತ್ ಹ್ಯಾಸ್ ಬೀನ್ ಎಕ್ಸ್ಪ್ಲೋರ್ಡ್. ನೋಡಿ, ಭೂಮಿ ದೊಡ್ಡದಾಗ್ತಾ ಆಗ್ತಾ 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 ಹೋಗ್ತಾ ಇದೆ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಬೇರೆ 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 ದೇಶಗಳು ಉದ್ಭವಗಳು ಆಗ್ತಾ ಇದ್ದವು ಅಂತ ಹೇಳ್ತಾನೆ. ನಾವು ಹಬ್ಬ ಅಂದ್ರೆ ಏನು ಭಾಳ ಅಂದ್ರೆ ಬೇರೆ ಸ್ಟೇಟ್ಗೆ ಹೋಗಿದ್ದೆವು ಅಷ್ಟೇ. ದೇಶಗಳು ಸುತ್ತಬೇಕು ಅಂತ ಹೇಳ್ತಾನೆ. ಸೊ ಅದಕ್ಕೆ ಹೇಳ್ತಾರಲ್ಲ, ದೇಶ ಸುತ್ತಿ ಕೋಶ ಓದೋದು ಹೇಳ್ತಾರಲ್ಲ ಏನೋ. ಸೊ ಆ ರೀತಿ ಪುಸ್ತಕ ಓದೋಕ್ಕಿಂತ ದೇಶ ಸುತ್ಕೊಂಡು ಬಂದ್ರೆ ಅದರಂತ ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಸೊ ದೊಡ್ಡವರು. ಅಂಡ್ ಆಲ್ಮೋಸ್ಟ್ ಎವ್ರಿ ಪೀಸಸ್ ಆಫ್ ದಿಸ್ ಅರ್ತ್ has been written about. Its popularity has not wanted, as can be seen by the immense viewership it has on modern media like TV and internet. So ಈಗ ದೇಶ ನೋಡೋದು ಅವಶ್ಯಕತೆನೇ ಇಲ್ಲ. ಯಾಕೆ? ಆಲ್ರೆಡಿ we have discussed about it means we have think it to a modern media. ನಮ್ಮ ದೇಶ ಏನಾಗಿದೆ, ಮಾಧ್ಯಮದಿಂದ, ಅಂತರ್ಜಾಲದಿಂದ ಎಲ್ಲವೂ ನಮ್ಮ ಕೈಯಲ್ಲೇ ಕಾಣ್ತಿದ್ದೇವೆ. ಇವಾಗ ನಾವು ಅಮೆರಿಕನ್ ನೋಡಬೇಕಂತ ಅವಶ್ಯಕತೆ ಇಲ್ಲ. ಅಮೆರಿಕ ಅಂತ ಸರ್ಚ್ ಮಾಡಿಬಿಟ್ರೆ ಎಲ್ಲ ಸಿಕ್ಬಿಡುತ್ತೆ. ಅಮೆರಿಕದಲ್ಲಿ ಇಂದ ಎಲ್ಲಿ ಹೋಟೆಲ್ ಇದೆ ಅದ್ರ ನೆಟ್ಟಲ್ಲೇ ಹುಡುಕ್ಬಿಟ್ರೆ ಎಲ್ಲ ಸಿಗುತ್ತೆ. ಸೊ ಇಷ್ಟು ಮುಂದುವರೆದಂತಹ ದೇಶ ಈಗ ಎಲ್ಲಿ ಸುತ್ತಾಡೋ ಅವಶ್ಯಕತೆನೇ ಇಲ್ಲ, ಎಲ್ಲ ನಮ್ಮಲ್ಲಿದೆ. ಆದರೆ ಟ್ರಾವೆಲ್ ಮಾಡುವಂಥ ಅನುಭವನ ಅದು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಅದನ್ನ ಅಂತ ಹೇಳ್ತಾನೆ. ಟ್ರಾವೆಲ್ ರೈಟಿಂಗ್ has come under serious scholarly study in the past 50 years. ಇದು 50 ವರ್ಷಗಳ ಒಂದು ಇತಿಹಾಸ ಅಂತೆ. ಒಂದು ಟ್ರಾವೆಲ್ ಜರ್ನಿ ಮಾಡೋದು ಒಂದು 50 ವರ್ಷಗಳ ಹಿಂದಿನಂತ ಬಂದಿರೋದು.
has been become a part of cultural studies program in many universities. ಇದು ಯಾವ ಒಂದು ಯೂನಿವರ್ಸಿಟಿ ನಮಗೆ ಕಲಿಸ್ಕೊಡಲ್ಲ. ನಾ ಅಲ್ಲಿಗೆ ಹೋಗಿ ಬಂದ್ರೆ, ಇಲ್ಲಿಗೆ ಹೋಗಿ ಬಂದ್ರೆ, ಇಲ್ಲಿಂದ ಅಲ್ಲಿಗೆ ಹೋಗಿ ಬಂದ್ರೆ, ಯಾವ ಯೂನಿವರ್ಸಿಟಿನೂ ನಮಗೆ ಕಲಿಸ್ಕೊಡಲ್ಲ, ಯಾವ ಸಂಸ್ಕೃತಿನೂ ನಮಗೆ ಕಲಿಸ್ಕೊಡಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ನಾವು ಬದುಕಬೇಕು, ನಮ್ಮ ಒಂದು ಜೀವನದಲ್ಲಿ ನಾವು ಬದುಕಬೇಕು ಅಂತ ಹೇಳಿ ಹೇಳ್ತಾರೆ. Travel writing is no longer viewed as a product of some innocent curiosity or an attempt to understand and align culture objectively. ಸೊ ನೋಡಿ, ನಾವು ಬೇರೆ ಒಂದು ದೇಶಕ್ಕೋ ಅಥವಾ ರಾಜ್ಯಕ್ಕೋ ಹೋದಾಗ ಅಲ್ಲಿರುವಂತಹ ಅನುಭವಗಳನ್ನು ಮರೀಲಿಕ್ಕೆ ಆಗದೇ ಇರುವಂತಹ ಪ್ರಯಾಣಗಳು ನಡೆದಿರ್ತವೆ ಕೆಲವು. ಅದು ನಿಮಗೂ ಆಗಿದೆ, ನನಗೂ ಆಗಿದೆ, ಮತ್ತೊಬ್ಬರಿಗಾಗಿರುತ್ತೆ ಆ ಅನುಭವ. ಆ ಅನುಭವಗಳನ್ನು ಹಂಚ್ಕೊಳ್ಳಿ ಅಷ್ಟೇ, ಅದೇ ಲೈಫ್ ಅಂತ ಹೇಳ್ತಾನೆ. Rather, these narrative or telling comments on how to culture gets represented by another and in the process subtly uphold some cultural values as somehow superior and universal than the others. ಸೊ ಬೇರೆಯವರು ನಮಗೆ ಏನು ಕಲಿಸ್ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಬೇರೆ ಒಂದು ಪ್ರದೇಶಕ್ಕೆ ಹೋದಾಗ ಅದು ನಮ್ಮನ್ನು ಕಲಿಸ್ಕೊಡುತ್ತೆ. ಅಲ್ಲಿರುವಂತಹ ಭಾಷೆ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ನೋಟ ಆಗಿರ್ಬೋದು, ಪ್ರತಿಯೊಂದು ಅವರಿಂದ ನಮಗೆ ಕಲಿಯೋದಿಲ್ಲ, ನಾವು ಅವರಿಂದ ಕಲಿತು ಬರ್ತೀವಿ ಅನ್ನೋದನ್ನ ಇಲ್ಲಿ ಜಾರ್ಜ್ ಮಿಗಾಸ್ ಏನ್ ಮಾಡಿದ್ರೆ ತನ್ನ ಒಂದು ನೋಟ್ ಆಫ್ ದ ಟ್ರಾವೆಲಿಂಗ್ ರೈಟಿಂಗ್ ಅಲ್ಲಿ ಬರೀತಾ ಹೋಗ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಇನ್ನ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಜಾಪನೀಸ್ ಮ್ಯಾನರ್ಸ್, ಅಲ್ಲಿ ಜಪಾನ್ಗೆ ಹೋಗೋದಂತ ಅನುಭವನ ಜಸ್ಟ್ ಫಾರ್ ಫ್ಯೂ ಸೆಕೆಂಡ್. ಓಕೆ, Japanese manner. ಈಗ the first one is the George Mikas. You will meet that Japanese. ಜಪಾನ್ಗೆ ಹೋಗಿರುವಂತ ಒಂದು ಅನುಭವನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ. ಸೊ ಅವರು ಹೋಗಿರುವಂತ ಅನುಭವಗಳನ್ನ ನಿಮ್ಮ ಎದುರಿಗೆ ಹಂಚ್ಕೊಳ್ತಾ ಇದ್ದಾರೆ. The first one is a quarter of an hour in Japan will convince you that you are among extremely well-mannered people. ಸೊ ನೋಡಿ, ಫಸ್ಟ್ ಅಲ್ಲಿ ಹೇಳ್ಬಿಟ್ಟ, ಇಟ್ ಈಸ್ ಅಮಾಂಗ್ ದ ಎಕ್ಸ್ಕ್ಯೂಟಿವ್ಲಿ ವೆಲ್ ಮ್ಯಾನರ್ಡ್ ಪೀಪಲ್. ಸೊ ಇನ್ನು ದೇಶಕ್ಕೆ ಇನ್ನು 15 ನಿಮಿಷ ಬಾಕಿ ಇದೆ. ಸೊ ಇಟ್ ಮೀನ್ಸ್ ಒಂದು ಗಡಿಯಾರದಲ್ಲಿ ಕ್ವಾರ್ಟರ್. ಸೊ ಇನ್ನು 15 ಮಿನಿಟ್ಸ್ ಅಲ್ಲಿ ಜಪಾನ್ ಅನ್ನು ತಲುಪ್ತಾರೆ ಜಾರ್ಜ್ ಮಿಕಾಸ್ ಅವರು. ತಲುಪಿದ ತಕ್ಷಣ ಅಲ್ಲಿ ಒಂದು ವಿಲ್ ಕನ್ವಿನ್ಸ್ ಯು ದಟ್ ಯು ಆರ್ ಅಮಾಂಗ್ ಎಕ್ಸ್ಕ್ಯೂಟಿವ್ಲಿ ವೆಲ್ ಮ್ಯಾನರ್ಡ್ ಪೀಪಲ್. ಅವರನ್ನ ನೋಡಿದ ತಕ್ಷಣನೇ ಎಷ್ಟು ಸಂಸ್ಕೃತದಿಂದಿರುವಂತಹ ಜನರು ಇಲ್ಲಿ ವಾಸ ಮಾಡ್ತಾ ಇದಾರಲ್ಲ, ಯಾಕೆ ಅಂತ ನೋಡ್ತಾ ಹೋಗ್ತಿದ್ದಾನೆ. ಈಗ ಪೀಪಲ್ ಹೂ ಲಿವ್ ಆನ್ ಎ ಹೋಪ್ಲೆಸ್ಲಿ ಓವರ್ ಕ್ರೌಡೆಡ್ ಐಲ್ಯಾಂಡ್. ಸೊ ಒಂದು ದೇಶ, ಒಂದು ಐಲ್ಯಾಂಡ್ ಅಲ್ಲಿ ಇರುವಂತಹ ಒಂದು ದೇಶ ಇದು. ಎಷ್ಟು ಸಂಸ್ಕೃತಿಯಿಂದ, ಎಷ್ಟು ಸದೃಢದಿಂದ, ಎಷ್ಟು ಮುಗ್ಧತೆಯಿಂದ ಈ ಜನರು ಇಲ್ಲಿ ವಾಸ ಮಾಡ್ತಾ ಇದಾರಲ್ಲ ಇಲ್ಲಿ ಅಂತ ಹೇಳ್ತಾನೆ. ಹ್ಯಾವ್ ಟು ರೆಸ್ಪೆಕ್ಟ್ ಒನ್ ಅನದರ್ಸ್ ಪ್ರೈವಸಿ ಆರ್ ರ್ಯಾದರ್. ನೋಡಿ, ಲುಕ್ ಎಟ್ ದಿಸ್. ಇನ್ ದ ಜಾಪನೀಸ್ ಪೀಪಲ್ಸ್ ಆರ್ ದ ವೆಲ್ ಮ್ಯಾನರ್ಡ್ ವಿತ್ ದ ರೆಸ್ಪೆಕ್ಟ್ ಟು ಸಮ್ವನ್ ವಿತ್ ದ ರ್ಯಾದರ್. ಒಬ್ಬರಿಂದ ಇನ್ನೊಬ್ರು, ಇನ್ನೊಬ್ಬರಿಂದ ಇನ್ನೊಬ್ರು. ಸೊ ಟು ಕಂಟಿನ್ಯೂ ದ ಹೋಲ್ ಸರ್ಕಲ್ ವಿತ್ ಟು ರೆಸ್ಪೆಕ್ಟ್ಫುಲ್ ಆಫ್ಲಿ ಹೋಪ್ಲೆಸ್ಲಿ. ಸೊ ನೋಡಿ, ಎಷ್ಟು ಒಳ್ಳೆಯವರು ಅಂತಂದ್ರೆ ಅವರು ವೆಲ್ ಪೀಪಲ್ ಮ್ಯಾನರ್ಸ್ ಅಂದ್ರೆ ಅವ್ರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ನಾವು ನಮ್ಮ ಬಗ್ಗೆ ಬಿಟ್ಟು ಬೇರೆಯವ್ರ ಬಗ್ಗೆ, ಅವನೇನಂದ, ಇವಳೇನಂದ್ಲು, ಆಕೆನಂದ್ಲು, ಅವನೇನಂದ, ಇದನ್ನ ಕಾಲಹರಣ ಮಾಡ್ತೇವೆ ನಾವು ಭಾರತದವರು. ಬಟ್ ಇವರು ಒಬ್ಬರಿಂದ ಇನ್ನೊಬ್ಬರಿಗೆ ರೆಸ್ಪೆಕ್ಟ್. ನಾನೀಗ ನಿಮಗೆ ರೆಸ್ಪೆಕ್ಟ್ ಕೊಟ್ಟೆ, ನೀವು ನನಗೆ ರೆಸ್ಪೆಕ್ಟ್ ಕೊಟ್ರಿ, ನೀವು ಮತ್ತೆ ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ನಾನೇ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಲಿ ಅನ್ನೋವಂಥ ಕಾಲ ಇವತ್ತೊಂದಿದೆ. ಆದ್ರೆ ಅವ್ರು ಹಂಗಿಲ್ಲ ಅಂತ ಹೇಳ್ತಿದ್ದಾನೆ ಇಲ್ಲಿ ಅವನು. ನೋಡಿ, ಟು ರೆಸ್ಪೆಕ್ಟ್ ಒನ್ ಅನದರ್ಸ್ ಪ್ರೈವಸಿ ಆರ್ ರ್ಯಾದರ್ ವುಡ್ ಹ್ಯಾವ್ ಟು ಇಫ್ ದೇ ಹ್ಯಾಡ್ ಎನಿ ಪ್ರೈವಸಿ ಬಟ್ ದೇ ಡೋಂಟ್. ಸೊ courtesy has a double function. So this is a one mark question. The Japanese has courtesy has a double functions. ನೋಡಿ, ಕರುಣೆ ಅನ್ನೋದು ನಮ್ಮ ಮಹಾನ್ ಒಳ್ಳೆಯದು ಅಲ್ವಾ. ಕರುಣೆ ಅನ್ನೋದು
ಇರಬೇಕು ಅಲ್ವಾ. ನಾವು ಅಯ್ಯೋ ಅನ್ಬೇಕು ಮತ್ತೊಬ್ಬರು ನೋಡಿ, ನಾವು ಅದನ್ನ ಬಿಡ್ತೇವೆ, ಅವನು ಯಾಕೆ ಹಿಂಗೆ, ಇವಳು ಯಾಕೆ ಹಿಂಗೆ ಅಂತ ಹೋಗ್ತೇವೆ. ಆದರೆ ಜಪಾನ್ದವರು ಕರುಣೆ ಅನ್ನೋದ್ರಲ್ಲಿ ಎತ್ತಿದ್ದ ಕೈ ಅಂತೆ ನಮಗಿಂತನೂ 2 ಪಟ್ಟು ಹೆಚ್ಚಿಗೆ ಅಂತೆ ಅವರು, ಅಷ್ಟು ಕರ್ಟಸಿ ಅಂತೆ ಅವರಲ್ಲಿ. ಆದರೆ ನಮ್ಮಲ್ಲಿ ಯಾರಾದ್ರೂ ಒಂದಾಗಲಿ ಭಿಕ್ಷುಕ ಹೋದ್ರೆ ಮತ್ತೊಬ್ರು ಏನಾದ್ರು ಕೇಳಿದ್ರೆ ಅವ್ರಿಗೆ ಯಾರು ಕರುಣೆ ಅಂತಾನೆ ಕೊಡಲ್ಲ ನಾವು, ಅಷ್ಟು ಮಟ್ಟಿಗೆ ಬೆಳೆದಿಟ್ಟಿದೆ ಅಲ್ವಾ ನಮ್ಮ ದೇಶ. ಆದರೆ ಜಪಾನ್ದವ್ರು ಹೇಳ್ತಾರೆ, ಒಂದು ಮಾಸಂದು ಅಂಡರ್ ಮಾಡ್ಕೊಳ್ಳಿ, ಓಕೆ. ಕರ್ಟಸಿ ಹ್ಯಾಸ್ ಎ ಡಬಲ್ ಫಂಕ್ಷನ್. ಇಟ್ ಈಸ್ ಎ ಕರ್ಟಸಿ ಅಂಡ್ ಇಟ್ ಈಸ್ ಅ ಸಬ್ಸ್ಟಿಟ್ಯೂಟ್ ಪ್ರೈವಸಿ. ನೋಡಿ, ಅದನ್ನ ಅವರು ಒಂದು ಜೀವನದ ಪಾರ್ಟ್ ಅಂತ ಅನ್ಕೊಂಡಿದ್ದಾರೆ ಅವರು. ಕರುಣೆ ಅನ್ನೋದು ಒಂದು ಜೀವನದ ಒಂದು ಸಬ್ಸ್ಟಿಟ್ಯೂಟ್ ಪಾರ್ಟ್ ಆಫ್ ದ ಲೈಫ್ ವಿತ್ ಡಬಲ್ ಫಂಕ್ಷನ್. ಅದರಲ್ಲಿ 2 ಪಟ್ಟು ಹೆಚ್ಚು ನಮ್ಗೆ ಕರ್ಟಸಿ, ನಾವು ಅದಕ್ಕೆ ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು. ಟೇಕ್ ಫಾರ್ ಎಕ್ಸಾಂಪಲ್, ನೋಡಿ ಒಂದು ಚಿಕ್ಕದಾಗಿರುವಂತ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತಾರೆ ಅವರು, ಕೇಳಿಸ್ಕೊಳ್ಳಿ. ಇದು ಬಹಳ ಮುಖ್ಯವಾಗಿರುವಂತದ್ದು ನಿಮಗೆ ನಮಗೆ, ಓಕೆ. ದ ಲಿಟಲ್ ರೆಡ್ ಫೋನ್ಸ್ ಇನ್ ಅ ಸ್ಟ್ರೀಟ್. ಸೊ ಈಗ ನೀವು STD ISTD ಅಂತ ಹೇಳಿ ಅವಾಗಿನ ಕಾಲದಲ್ಲಿ ಒಂದು ಬೂತ್ ಇತ್ತು, ಆ ಬೂತಲ್ಲಿ ಒಳಗಡೆ ಹೋಗಿ STD ISTD ನಾವು ಕಾಲ್ ಮಾಡಬೇಕು. ಈಗ ಹಾಗಿಲ್ಲ, ಈಗ ಪ್ರತಿಯೊಬ್ಬರು ಮನೆಯಲ್ಲಿ ಮೊಬೈಲ್ ಆಗಿರ್ತವೆ. ಇವಾಗ ಯಾರು ಏನು ಹೊರಗಡೆ ಹೋಗಿ ಫೋನಲ್ಲಿ ಮಾತಾಡೋದು. ಈಗ ನಮ್ಮ ಕಾರ್ಯದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಕೆಲವರು ಫೋನಲ್ಲಿ ಮಾತಾಡ್ತಾರೆ ನೋಡಿ, ಈಗೂ ಮಾತಾಡ್ತಿರ್ತಾರೆ ಕೆಲವರು. ಯಾರು ಈ ₹1 ಕಾಯಿನ್ ಹಾಕಿ ಮಾತಾಡೋರು, ಲೈಕ್ ದಟ್ ಇನ್ ರೆಡ್ ಟೆಲಿಫೋನ್ ಸ್ಟ್ರೀಟ್ ಇನ್ Japanese in the streets, shops, halls of hotels. ಸೊ ಆ ಬೂತ್ಗಳು ಎಲ್ಲೆಲ್ಲಿ ಇರ್ತಿದ್ವು? ಹೋಟೆಲ್ ಅಲ್ಲಿ, ಮತ್ತೆ ಶಾಪ್ಸ್ ಅಲ್ಲಿ, ಮೆಡಿಕಲ್ ಶಾಪ್ಸ್ ಆಗಿರ್ಬೋದು. ಸೊ ಈ ರೀತಿ ಬೀದಿ ವ್ಯಾಪಾರಿಗಳ ಮಧ್ಯದಲ್ಲಿ ಒಂದು ಬೂತ್ಗಳಿರ್ಬೋದು. ಸೊ ಅವಾಗೆಲ್ಲ ಇರ್ಬೋದು STD ಮತ್ತು ISTD ಅಂತ ಹೇಳಿ. ಸೊ ಹಾಗೆ ಜಪಾನ್ನಲ್ಲಿಯೂ ಕೂಡ ಇತ್ತು. ದ ಇನ್ಸ್ಟ್ರೂಮೆಂಟ್ ಈಸ್ ಸಿಚುವೇಟೆಡ್ ಆನ್ ಎ ಟೇಬಲ್. ಅದು ಯಾವ ರೀತಿ ಇರ್ತೈತೆ ಅಂದ್ರೆ, ಸೊ ಇದೊಂದು ಟೆಲಿಫೋನ್, ಈ ಟೆಲಿಫೋನ್ ಒಂದು ಟೇಬಲ್ ಇತ್ತು, ಆ ಟೇಬಲ್ ಮೇಲೆ ಒಂದು ಫೋನ್ ಇರ್ತಿತ್ತು. ಆ ಫೋನ್ ಅಲ್ಲಿ ಏನ್ ಮಾಡ್ತಾ ಇದ್ರು, ಜನಗಳು ಬಂದು ಮಾತಾಡ್ಕೊಂಡು ದುಡ್ಡನ್ನು ಕೊಟ್ಟು ವಾಪಸ್ ಹೋಗ್ತಾ ಇತ್ತು. ಓಕೆ, ಇದು ನಮ್ಮ ದೇಶದಲ್ಲಿ ಇತ್ತು, ಅವ್ರ ದೇಶದಲ್ಲಿ ಇತ್ತು, ಮತ್ತೊಂದು ದೇಶದಲ್ಲಿ ಇತ್ತು. ಆದ್ರೆ ಇಲ್ಲಿ ಹೇಳ್ತಾರೆ, ಇಲ್ಲಿರುವಂತಹ ವೆಲ್ ಮ್ಯಾನರ್ ಪೀಪಲ್ ನಮ್ಮ ಮ್ಯಾನರ್ ಪೀಪಲ್ ಹೆಂಗೆ ಡಿಫರೆನ್ಸ್ ಇದೆ ಅಂತ ತೋರಿಸ್ತಾರೆ. The instrument is situated on a table or on a counter. They have no space to spare for the booths. So ಈಗ ಒಂದು ಬೂತ್ ಇದು ನಿಮಗೆ ಕಾಣಿಸುತ್ತೆ ಇಲ್ಲೊಂದು, ಓಕೆ. ಇದೊಂದು ಟೆಲಿಫೋನ್, ಈ ಟೆಲಿಫೋನ್ ಇಲ್ಲಿರುತ್ತೆ. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಸ್ಪೇಸ್ ಟು ಸ್ಪೇಸ್ ಟು ದ ಹೋಲ್ ಇನ್ ದ ಬಾಕ್ಸ್. ಈ ಬಾಕ್ಸ್ ಮಧ್ಯದಲ್ಲಿ ಪಕ್ಕದಲ್ಲೇ ಜಾಗ ಇರ್ತಿರಲಿಲ್ಲ, ಆ ಪಕ್ಕದಲ್ಲೇ ಏನಿರುತ್ತೋ ಫೋನ್ ಇರುತ್ತೋ ಆ ಫೋನಲ್ಲಿ ಹಿಡ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ರು. ಹೇಗೆ ಅನ್ನೋದು ಮೇನ್. You conduct your most confidential business transactions, your intimate love quarrels in a public. ನೋಡಿ, ಆ ಒಂದು ಪಬ್ಲಿಕ್ ಅಲ್ಲಿ ಟೆಲಿಫೋನ್ ಅಲ್ಲಿ ಮಾತಾಡ್ತಿದ್ರು ಯಾರ್ಯಾರು? ಬಿಸ್ನೆಸ್ ಮ್ಯಾನ್ಗಳು, ರಾಜಕೀಯ ವ್ಯಕ್ತಿಗಳು, ಮತ್ತೆ ನನಗೆ ಕಾನ್ಫಿಡೆನ್ಸ್ ಅಲ್ಲಿ ಇರುವಂತಹ ಮಾತುಗಳು, ಮತ್ತೆ ಪ್ರೀತಿಯಲ್ಲಿ ಮೊಳಗಿರ್ತಾರಲ್ಲಪ್ಪ ಹುಡುಗ ಹುಡುಗಿ, ಅವರಿಬ್ರು ಮಾತಾಡುವಂತಹ ಸಂದೇಶಗಳು. ಪರ್ಫೆಕ್ಟ್ ಪ್ರೈವಸಿ, ಅದು ನಿಮ್ಮ ಜಪಾನ್ನಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರ ಕೊಡುತ್ತೆ ಅಂತ ಹೇಳ್ತಾರೆ. ಹೇಗೆ? ಎನಿ ಪಾಸರ್ ಬೈ ಕುಡ್ ಲಿಸನ್ ಇನ್. ನೋಡಿ, ಇಲ್ಲಿ ಮಾತಾಡ್ತಿರ್ತಾರೆ ಅಂದ್ರೆ, ಇಲ್ಲಿ ನಾನು ಹೋಗ್ತಿರ್ತೇನೆ ಅಂದ್ರೆ, ದೇ ಕುಡ್ ನಾಟ್ ಲಿಸನ್ ದ ಮ್ಯಾನರ್ಸ್ ವಿತ್ ದ ಜಾಪನೀಸ್. ನೋಡಿ, ಈಗ ನಾನು ಮಾತಾಡ್ತಿರ್ತೇನೆ ಅಂತಂದ್ರೆ ಯಾವ್ದ್ರ ಬಗ್ಗೆ, ಒಂದು ಟ್ರಾನ್ಸಾಕ್ಷನ್ ಬಗ್ಗೆನೋ, ಒಂದು ಬಿಸ್ನೆಸ್ ಬಗ್ಗೆನೋ, ಒಂದು ಲವ್ ಕ್ಯಾರೋ ಬಗ್ಗೆನೋ ಮಾತಾಡ್ತಿರ್ತೇನೆ ಅಂದ್ರೆ ಆಜು ಬಾಜು ಯಾರು ಕೇಳಿಸ್ಕೊಳ್ಳೋದಂತೆ, ಅವರಷ್ಟಕ್ಕೆ ಅವ್ರು ಹೋಗ್ತಾರೆ. ಅದು ನಮ್ಮ ದೇಶದಲ್ಲಿ ಇಲ್ಲಿ ಇಬ್ರು ನಿಂತಿರ್ತಾರೆ, ಅಲ್ಲಿ ಮಾತಾಡ್ತಿರ್ತಾಳ ಒಬ್ಳು, ನೋಡಿ ಏನ್ ಮಾತಾಡತ್ತಾಳ, ನೋಡಲಿ ಅವನು ಏನ್ ಮಾತಾಡತ್ತಾನ, ಶುರು ಆಯ್ತು ಅಂತಾನೆ. ಸೊ ದಟ್ ಈಸ್ ದ ಮ್ಯಾನರ್. ಇದು ನಮ್ಮ ದೇಶದ ಮ್ಯಾನರ್, ಅದು ಅವ್ರ ದೇಶದ ಮ್ಯಾನರ್. ಈಗ ಹೇಳ್ತಾ ನೋಡಿ ಅವನು, at in a perfect privacy, anybody, any passerby, ಯಾರಾದ್ರೂ ಹೋಗ್ಬೋದು, ಯಾರಾದ್ರೂ don't care and don't listen that someone what he talked with someone. ಅವರು ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಯಾರು ಕೇಳಿಸ್ಕೊಳ್ಳಲ್ಲ ಅಂತ ವ್ಯಕ್ತಿಗಳು. But nobody does a man telephone receiver in his castle.
ಅವನಾಯ್ತು, ಅವನ ಬಾಡಿಗಾಯ್ತು, ಮಾತಾಡ್ಕೊಂತಾರೆ, ಹೋಗ್ತಾರೆ. ಬಿಸ್ನೆಸ್ ಬಗ್ಗೆ ಮಾತಾಡ್ತಾರೆ, ಟ್ರಾನ್ಸಾಕ್ಷನ್ ಬಗ್ಗೆ ಮಾತಾಡ್ತಾ ಇರ್ತಾರೆ, ಲವ್ ಪ್ಯಾರಲ್ಸ್ಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಬಟ್ ದೇ ಕುಡ್ ನಾಟ್ ಲಿಸನ್ ಸಮ್ ವೇ. ನೋಡಿ, ದಟ್ ಈಸ್ ದ ವೆಲ್ ಮ್ಯಾನರ್ಡ್ ಪೀಪಲ್ ಇನ್ ಜಾಪನೀಸ್. ಇದನ್ನ ಅವನು ನೋಡಿದ, ಇದನ್ನ ಅವನು ಕಟ್ಕೊಂಡ, ಇದನ್ನ ಅವನು ನೋಟ್ ಮಾಡಿದ, ಇದನ್ನು ಬರೀದ, ಇದನ್ನು ಜಗತ್ತಿಗೆ ಕೊಟ್ಟ, ಜಗತ್ತು ನಿಮಗೆ ಇವಾಗ ತಿಳಿಸ್ಕೊಡ್ತಾ ಇದೆ. ದಟ್ ಈಸ್ ದ ಟ್ರಾವೆಲಿಂಗ್ ವಿತ್ ದ ಟ್ರಾವೆಲರ್ಸ್ ಟು ರೈಟಿಂಗ್ ಟು ದ ಇಮ್ಮೆನ್ಸ್ಯೂಟ್ ಟು ದ ರೈಟರ್ಸ್. ಇದು ಬೇಕಾಗಿರುವಂತಹ ಒಂದು ಮೇನ್ ಥಿಂಗ್ಸ್ ಅಂತ ಹೇಳ್ತಾನೆ. ಇದು ಒಂದು ಅನುಭವ. ಹಾಗೆ ನೀವು ಕೂಡ ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋದಾಗ ಅದರ ಅನುಭವಗಳನ್ನು ಬರಿತಾ ಪುಸ್ತಕದಲ್ಲಿ ಬರೆಯೋದನ್ನ ರೂಢಿ ಮಾಡ್ಕೊಳ್ಳಿ. ರೂಢಿ ಮಾಡಿದಾಗ ಅದರ ಅನುಭವ ನಿಮಗೆ ಖಂಡಿತ ಗೊತ್ತಾಗುತ್ತೆ, ಅಲ್ಲಿ ತನಕ ಗೊತ್ತಾಗೋದಿಲ್ಲ. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಂಟಿನ್ಯೂ ಮಾಡ್ತೇನೆ ಅದನ್ನು. ಓಕೆ, ಸೊ ಇಷ್ಟನ್ನು ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.